ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಅರ್ಪಿತಾ. ಫಸ್ಟ್ ಟೈಮ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ನಾನೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ವರ್ಕೌಟ್ ವೀಡಿಯೋಸ್, ಹೆಲ್ದಿ ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡೋದು, ಹಾಗೆ ಸ್ಪಿರಿಚುಯಾಲಿಟಿ ಬಗ್ಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಇವತ್ತಿನ ದಿನ ನಿಮಗೆ ಥೈರಾಯ್ಡ್, PCOD ಮತ್ತು PCOS ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಥೈರಾಯ್ಡ್, PCOD, PCOS ವುಮೆನ್ನಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ಈಗಿನ ಜನ್ರೇಷನಲ್ಲಿ. ಸೊ ಅದೇನೋ ದೊಡ್ಡ ಕಾಯಿಲೆ ಅಲ್ಲ, ಬಟ್ ನೀವು ಅದನ್ನು ಕರೆಕ್ಟ್ ಟೈಮ್ಗೆ ಕ್ಯೂರ್ ಮಾಡ್ಕೊಂಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥೈರಾಯ್ಡ್ ಅಂದ್ರೇನು, ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವೆಲ್ಲ ಹಾರ್ಮೋನ್ ರಿಲೀಸ್ ಆಗುತ್ತೆ, ಇದು ನಮ್ಮ ಬಾಡಿ ಬಗ್ಗೆ ನಮಗೆ ಅಟ್ಲೀಸ್ಟ್ ತುಂಬ ಇನ್ಡೆಪ್ತ್ ಗೊತ್ತಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಹಾರ್ಮೋನ್ಸ್ ಏನು ಕೆಲಸ ಮಾಡುತ್ತೆ, ಓಕೆ ನಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಅಟ್ಲೀಸ್ಟ್ ಅದನ್ನಾದ್ರೂ ನಾವು ತಿಳ್ಕೊಂಡಿರ್ಬೇಕಲ್ವ. ಸೊ ಅದಕ್ಕೆ ನಿಮಗೆ ತುಂಬ ಈಸಿ ವೇನಲ್ಲಿ, ತುಂಬ ಸಿಂಪಲ್ ವರ್ಡ್ಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಹೇಗೆ ವರ್ಕ್ ಮಾಡುತ್ತೆ, ನಮ್ಮ ಥೈರಾಯ್ಡ್ ಈಗ ಹೈಪರ್ ಮತ್ತು ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ, ಅದರಲ್ಲಿ ಎಲ್ಲ ಯಾವ್ಯಾವ ಥರ ಪ್ರಾಬ್ಲಮ್ ಆಗಿದೆ, ಸೊ PCOD ಅಂದ್ರೇನು, PCOS ಅಂದ್ರೇನು, ಇದನ್ನು ನಾನು ಬ್ರೀಫಾಗಿ ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಅದೆಲ್ಲಿರುತ್ತೆ ಅಂತಂದರೆ ಈ ನೆಕ್ ಭಾಗ ಏನಿದೆಯಲ್ಲ ಇದು, ಸೊ ಇದು ಬಟರ್ಫ್ಲೈ ಸ್ಟ್ರಕ್ಚರ್ ಇರುತ್ತೆ ಒಳಗಡೆ, ಇದನ್ನು ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ನಮ್ಮ ಇಡೀ ಬಾಡಿನಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಇರುತ್ತೆ, ಅದರಲ್ಲಿ ಸೆವರಲ್ ಗ್ಲ್ಯಾಂಡ್ಸ್ಗಳಿರುತ್ತೆ. ಅದರಲ್ಲಿ ಮೇನ್ ಬಂದು ಥೈರಾಯ್ಡ್ ಗ್ಲ್ಯಾಂಡ್. ಫಸ್ಟು ಪಿಟ್ಯುಟರಿ ಗ್ಲ್ಯಾಂಡ್ ಬರುತ್ತೆ, ಅದು ನಮ್ಮ ಬ್ರೈನಲ್ಲಿ ಇರುತ್ತೆ. ಇನ್ನೊಂದು ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತೆ. ಇದು ಮೇನ್ ಥೈರಾಯ್ಡಿಗೆ ನಮಗೆ ಏನೇನೆಲ್ಲ ಹಾರ್ಮೋನ್ಸ್ ಎಲ್ಲ ಬೇಕು ನಮ್ಮ ಬಾಡಿ ಫಂಕ್ಷನಿಗೆ, ಅದು ಮೇನಾಗಿ ನಮಗೆ ರಿಲೀಸ್ ಮಾಡೋ ಹಾರ್ಮೋನ್ಸ್ ಥೈರಾಯ್ಡಿಂದನೇ ಥೈರಾಯ್ಡ್ ಗ್ಲ್ಯಾಂಡಿಂದನೇ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಫಸ್ಟು ಥೈರಾಯ್ಡ್ ಗ್ಲ್ಯಾಂಡ್ ಏನೇನೆಲ್ಲ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಥೈರಾಯ್ಡ್ ಗ್ಲ್ಯಾಂಡಿಂದ ನಮ್ಮದು ಮೆಟಬಾಲಿಸಮ್ ಆಗಿರ್ಬೋದು, ಹಾರ್ಟ್ ರೇಟ್ ಆಗಿರ್ಬೋದು, ಬಾಡಿ ಟೆಂಪ್ರೇಚರ್ ಆಗಿರ್ಬೋದು, ಫರ್ಟಿಲಿಟಿ ಆಗಿರ್ಬೋದು, ನಮ್ಮದು ಮಸಲ್ ಏನಿದೆ ಮೇಂಟೆನೆನ್ಸ್ ಇರ್ಬೋದು, ಪ್ರತಿ ಒಂದು ಕೂಡ ಆಗೋದೇ ಈ ಥೈರಾಯ್ಡ್ ಗ್ಲ್ಯಾಂಡಿಂದ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಮಾಡೋ ಹಾರ್ಮೋನಿಂದನೇ ಇಷ್ಟು ಬಾಡಿ ಬ್ಯಾಲೆನ್ಸ್ನ ನಮ್ಮ ಹಾರ್ಮೋನ್ ಮಾಡುತ್ತೆ, ಥೈರಾಯ್ಡ್ ಹಾರ್ಮೋನ್ಸ್. ಸೊ ಇದರಲ್ಲಿ ನಿಮಗೆ ಥೈರಾಯ್ಡ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅಂದರೆ ಏನು ಮೇನಕ್ಕೆ ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಏನೆಲ್ಲ ಮಾಡುತ್ತೆ ಅಂತ. ಇವಾಗ ನಾವು ಥೈರಾಯ್ಡ್ ಈಗ ನಮಗೆ ಬಾಡಿನಲ್ಲಿ ಅಯೋಡಿನ್ ಕಂಟೆಂಟ್ನ ಯೂಸ್ ಮಾಡಿಕೊಂಡು ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಿಮಗೆ ಅಯೋಡಿನ್ ಕಂಟೆಂಟ್ ಕಡಿಮೆ ಇದ್ರೆ ಏನಾಗುತ್ತೆ, ಅಯೋಡಿನ್ ಕಂಟೆಂಟ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಥೈರಾಯ್ಡಲ್ಲಿ ನಮಗೆ ಈಗ ಎಲ್ಲರೂ ನಾವು ನೋಡ್ತಾ ಇರೋದು ಮೇನು ಹೈಪರ್ ಮತ್ತು ಹೈಪೋಥೈರಾಯ್ಡಿಸಮ್ ಅಂತ ಎರಡು ಬರುತ್ತೆ. ಸೊ ಅದರಲ್ಲೆಲ್ಲ ಹೆಂಗೆ ಚೇಂಜ್ ಆಗುತ್ತೆ, ನಾವು ಸಿಗ್ನಲ್ಸು ಹೇಗೆ ಕೊಡುತ್ತೆ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡಿಂದ ನಮಗೆ ಥೈರಾಯ್ಡ್ ಹಾರ್ಮೋನ್ ಹೇಗೆ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ಅದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ, ಯಾಕೆಂದರೆ ಆದಷ್ಟು ಸಿಂಪಲ್ ವೇನಲ್ಲಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ನಮ್ಮ ಹೈಪೋಥಾಲಮಸ್ ಅಂದರೆ ಬ್ರೈನಲ್ಲಿ ಏನಾಗುತ್ತೆ ಅಂತಂದರೆ TRH, ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್, TRH ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅದು ಪಿಟ್ಯುಟರಿ ಗ್ಲ್ಯಾಂಡಿಗೆ ಸಿಗ್ನಲ್ ಮಾಡುತ್ತೆ. TSH ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಸಿಗ್ನಲನ್ನು ಕೊಡುತ್ತೆ. ಈ TSH ಏನು ಮಾಡುತ್ತೆ ಅಂತಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡಿಗೆ ಸಿಗ್ನಲನ್ನು ಕೊಡುತ್ತೆ. ಸೊ ನೀವು ಇವಾಗ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುವಂಥ ಯಾವ್ಯಾವ ಹಾರ್ಮೋನ್ ಬರುತ್ತೆ ಅಂತಂದರೆ T4 ಮತ್ತು T3 ಬರುತ್ತೆ. T4 ಅಂತಂದರೆ ಥೈರಾಕ್ಸಿನ್ನು, T3 ಅಂತ ಅಂದರೆ ಟ್ರೈ ಅಯೋಡೋಥೈರೋನಿನ್ ಅನ್ನೋ ಹಾರ್ಮೋನ್. ಇವು ಎರಡು ಹಾರ್ಮೋನು ನಮ್ಮ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ರಿಲೀಸ್ ಆಗುತ್ತೆ. ಸೊ ಇದು ನಾರ್ಮಲ್ ಅಂತಂದರೆ ನಮ್ಮ ಬಾಡಿಗೆ, ನಮ್ಮ ಬಾಡಿ ಫಂಕ್ಷನ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು ಹಾರ್ಮೋನು ನಾರ್ಮಲಾಗಿ ರಿಲೀಸ್ ಆಗ್ತಾ ಇದೆ ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡ್ ನಾರ್ಮಲಾಗಿ ಫಂಕ್ಷನ್ ಮಾಡ್ತಾ ಇದೆ ಅಂತ ಅರ್ಥ. ಇನ್ ಕೇಸ್ ಇವಾಗ ನಾವು ಹೇಳಿದ್ನಲ್ಲ ಹೈಪರ್ ಥೈರಾಯ್ಡಿಸಮ್ ಮತ್ತು ಹೈಪೋಥೈರಾಯ್ಡಿಸಮ್, ಹೈಪರ್ ಮತ್ತು ಹೈಪೋ ಎರಡೂನಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ನಾವು ಈಗ ಹೈಪೋಥೈರಾಯ್ಡಿಸಮ್ಗೆ ಬರೋಣ. ಸೊ ಹೈಪೋಥೈರಾಯ್ಡಿಸಮಲ್ಲಿ ಏನಿರುತ್ತೆ ಅಂದರೆ ಅಂಡರ್ ಆ್ಯಕ್ಟಿವ್ ಹಾರ್ಮೋನ್ಸ್ ಅಂತಂದರೆ ನಮಗೆ ನಮ್ಮ ಬಾಡಿಗೆ ಎಷ್ಟು ಹಾರ್ಮೋನ್ಸ್ ಬೇಕೋ ಅಷ್ಟು ಹಾರ್ಮೋನ್ಸ್ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ, ರಿಲೀಸ್ ಮಾಡೋದಿಲ್ಲ. ಅಂದರೆ ಬಾಡಿಗೆ ಬೇಕಾಗಿರುವಂಥ ಹಾರ್ಮೋನ್ಸ್ ಏನು ಬರುತ್ತೆ ಅಷ್ಟು ಕ್ವಾಂಟಿಟಿನ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಮಾಡಲ್ಲ. ಯಾಕೆ ಅಂತಂದರೆ ಒಂದು ಮೇನ್ ರೀಸನ್ ಬಂದು ಅಯೋಡಿನ್ ಕಂಟೆಂಟು ನಮ್ಮ ಬಾಡಿನಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ ಇದು ಬರ್ತಿಂದನೂ ಆಗಿರ್ಬೋದು, ಅಂದರೆ ಬರ್ತಿಂದನೇ ನಮ್ಮ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಇನ್ನು ಪ್ರಾಬ್ಲಮ್ ಆಗಿ ಈ ಥರ ರಿಲೀಸ್ ಹಾರ್ಮೋನ್ ಏನು ರಿಲೀಸ್ ಮಾಡುತ್ತೆ ಅದು ತುಂಬ ಕಡಿಮೆ ಆಗಿರ್ಬೋದು. ಸೊ ಇದೆರಡು ರೀಸನ್ನು. ಸೊ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂದರೆ ಸಡನ್ ವೇಟ್ ಗೇನ್ ಆಗ್ತೀರ ನೀವು, ಹೇರ್ ಲಾಸ್ ಇರುತ್ತೆ, ಪಿಂಪಲ್ಸ್ ಆಗುತ್ತೆ,
ಬಾಡಿ ಏಕಿರುತ್ತೆ ಮತ್ತು ತುಂಬ ಡಿಪ್ರೆಷನ್ಗೆ ಹೋಗಿರ್ತೀರ, ಅದಂತೂ ಗ್ಯಾರಂಟಿ. ಡಿಪ್ರೆಷನ್ ಅಂದರೆ ನಮಗೆ ನಮ್ಮ ಮೆಂಟಲ್ ಹೆಲ್ತ್ ಮೇಲೇ ಈಗ ಥೈರಾಯ್ಡ್ ಗ್ಲ್ಯಾಂಡ್ ಹಾರ್ಮೋನ್ಸ್ ಏನು ರಿಲೀಸ್ ಆಗೋದು ಇಡೀ ಬಾಡಿ ಮೇಲೆ ಎಫೆಕ್ಟ್ ಮಾಡೋದ್ರಿಂದ ನಮ್ಮ ಥಿಂಕಿಂಗ್ ಆಗಿರ್ಬೋದು ಪ್ರತಿ ಒಂದ್ರ ಬಗ್ಗೆನೂ ತುಂಬ ಅಫೆಕ್ಟ್ ಮಾಡುತ್ತೆ ಇದು. ಸೊ ಇದು ಹೈಪೋಥೈರಾಯ್ಡಿಸಮ್. ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ಅಂದರೆ ಓವರ್ ಆ್ಯಕ್ಟಿವ್ T3 ಮತ್ತು T4 ಅಂತಂದರೆ ನಮ್ಮ ಬಾಡಿ ಎಷ್ಟು ಬೇಕು ಫಂಕ್ಷನ್ ಮಾಡೋಕ್ಕೆ ಹಾರ್ಮೋನ್ಸು ಅದಕ್ಕಿಂತ ಜಾಸ್ತಿನೇ ನಮ್ಮ ಬಾಡಿ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಜಾಸ್ತಿ ಅಮೌಂಟ್ ಆಫ್ T3 ಮತ್ತು T4ನ ಇದು ಮಾಡುತ್ತೇನೋ ರಿಲೀಸ್ ಮಾಡುತ್ತೆ, ತುಂಬ ಜಾಸ್ತಿ ಮಾಡುತ್ತೆ. ಸೊ ಇದೇನಾಗುತ್ತೆ ಅಂದರೆ ಇವಾಗ ನಮ್ಮ ಇದು TSH, TRH, TSH ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ಏನು T3 T4 ಇದೆ ಅದೊಂಥರ ಲೂಪ್ ಥರ ಇರುತ್ತೆ. ಅಂದರೆ ಇವಾಗ ನಮ್ಮ ಬಾಡಿನಲ್ಲಿ ತುಂಬ ಜಾಸ್ತಿ T3 T4 ರಿಲೀಸ್ ಆಗ್ತಿದೆ ಅಂತಂದರೆ ಇದು ಸಿಗ್ನಲ್ನ ಕಳಿಸುತ್ತೆ, TSHನ ಸ್ಟಾಪ್ ಮಾಡು, ಕಡಿಮೆ ಮಾಡು, ನೀನು ರಿಲೀಸ್ ಮಾಡೋದಕ್ಕೆ ಮಾಡು ಅಂತ ಹೇಳುತ್ತೆ. ಯಾಕೆಂದರೆ TSH ನಿಮಗೆ ಹಾರ್ಮೋನ್ ರಿಲೀಸ್ ಆಗಿ ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಿಗ್ನಲ್ ಹೋಗ್ತಾನೆ ಇದ್ದರೆ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಸೊ ಸಿಗ್ನಲ್ ಬರ್ತಿದೆ ಅಂತ ತುಂಬ ಜಾಸ್ತಿ ಇನ್ನೂ ಜಾಸ್ತಿ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೊಂದು ಚೈನ್ ಲೂಪ್ ಆಗಿರೋದ್ರಿಂದ ಈಗ ನಮ್ಮದು T3 T4 ತುಂಬ ಕಡಿಮೆ ಆಯಿತು ಅಂದರೆ ಸಿಗ್ನಲ್ ಹೋಗುತ್ತೆ ಮತ್ತು TSHಗೆ ಮತ್ತು TRHಗೆ ಹೋಗುತ್ತೆ. ಅದೇನು ಮಾಡುತ್ತೆ ಮತ್ತೆ ಜಾಸ್ತಿ ಹಾರ್ಮೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇವಾಗ ಏನಾದ್ರು ಜಾಸ್ತಿ ಇತ್ತು ಅಂದರೆ ಮತ್ತೆ ಲೂಪ್ ಕಳಿಸೋದು ನೀನು ಕಡಿಮೆ ಮಾಡು, ಸೊ ಸಾಕು ಇಷ್ಟು ಜಾಸ್ತಿ ಇದೆ ಆಲ್ರೆಡಿ ಕಡಿಮೆ ಮಾಡು, ಈ ಥರ ಒಂದು ಚೈನ್ ಲೂಪ್ ನಮ್ಮಲ್ಲಿ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಕರೆಕ್ಟ್ ಫಾರ್ಮಲ್ಲಿ ಎರಡು ಕೂಡ ಈ ಹಾರ್ಮೋನ್ಸು ವರ್ಕ್ ಆಗೋಲ್ಲ. ಸೊ ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂತಂದರೆ ವೆಯ್ಟ್ ಲಾಸ್ ಆಗುತ್ತೆ. ಯಾಕೆಂದರೆ ನಮ್ಮ ಮೆಟಾಬಾಲಿಸಮ್ ಏನಿದೆ ಹೈ ಆಗಿರುತ್ತೆ, ಯಾಕಂದರೆ ಓವರ್ ಆ್ಯಕ್ಟಿವ್ ಹಾರ್ಮೋನ್ಸ್ ಇರೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಲೈಕ್ ಹಿಂಗೆ ಅಂದರೆ ಇದರಲ್ಲೂ ಕೂಡ ಹೇರ್ ಲಾಸ್ ಆಗುತ್ತೆ ಮತ್ತು ಇದರಲ್ಲಿ ಮೇನು ವೆಯ್ಟ್ ಲಾಸ್ ಆಗುತ್ತೆ ಹೈಪರ್ ಥೈರಾಯ್ಡಿಸಮಲ್ಲಿ. ಸೊ ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಇದೇನು ತುಂಬ ಕಷ್ಟ ಏನಲ್ಲ ಓವರ್ಕಮ್ ಮಾಡೋದಕ್ಕೆ. ಆದರೆ ನೀವು ಕರೆಕ್ಟ್ ಲೈಫ್ ಸ್ಟೈಲ್ ಲೀಡ್ ಮಾಡಲೇಬೇಕು. ಯಾಕೆಂದರೆ ಈಗ ನಾವು ನಾರ್ಮಲಾಗಿ ಈಗ ನಮಗೇನು ಆಗಿಲ್ಲ ಅಂತಂದರೆ ಹೆಂಗೆ ಬೇಕು ಹಾಗೆ ಇರ್ತೀವಿ, ಬಟ್ ಈ ಥರ ಪ್ರಾಬ್ಲಮ್ ಆದಾಗಲೇ ಒಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕಾಗುತ್ತೆ. ಸೊ ಇದು ನಾರ್ಮಲಾಗಿ ನೀವು ಅಂದರೆ ಫಸ್ಟು ಕನ್ಸಲ್ಟ್ ಮಾಡಿ ಡಾಕ್ಟರ್ನ, ಅದಾದಮೇಲೆ ಅವ್ರು ಹೇಳೋದನ್ನೇ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅಂತ, ಇನ್ನೇನಿಲ್ಲ. ಊಟ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಇದನ್ನೇ ಮೇಂಟೈನ್ ಮಾಡಿ ಅಂತಾರೆ. ಸೊ ಇದನ್ನು ನೀವು ನಾರ್ಮಲಾಗಿ ಮೇಂಟೈನ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಯೋಡಿನ್ ಕಂಟೆಂಟ್, ಈಗ ಓವರ್ ಹೈಪರ್ ಥೈರಾಯ್ಡಿಸಮಲ್ಲಿ ಅಯೋಡಿನ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ಬಾಡಿಗೆ ಅಯೋಡಿನ್ ಕಂಟೆಂಟ್ ತೊಗೊಳೋದನ್ನು ಕಮ್ಮಿ ಮಾಡಿ. ಸೊ ಹೈಪೋಥೈರಾಯ್ಡಿಸಮಲ್ಲಿ ಅಯೋಡಿನ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ನಮ್ಮ ಹಾರ್ಮೋನ್ಸು ರಿಲೀಸ್ ಆಗೋದು. ಸೊ ನಾನು ಏನಕ್ಕೆ ಈ ಕಾನ್ಸೆಪ್ಟನ್ನ ತೊಗೊಂಡು ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ನಿಮ್ಗೆ ಅನ್ನಿಸ್ಬೋದು ಏನೋ ಒಂದು ಹೇಳ್ತಿದ್ದಾಳೆ ಅಂತ. ಸೊ ಇದು ನಾನು ಅದರಿಂದ ಹೊರಗೆ ಬಂದಿರೋದಕ್ಕೇ ನಾನು ಇವಾಗ ಯಾವುದೇ ಒಬ್ಬ ಮನುಷ್ಯ ಆದ್ರೂ ನಮಗಿನ್ನ ಪ್ರಾಬ್ಲಮ್ ಆದ್ರೇ ನಾವು ಅದ್ರ ಬಗ್ಗೆ ಸರ್ಚ್ ಮಾಡೋದು, ಏನೋ ಅದೇನೋ ಇದೇನೋ ತಿಳ್ಕೊಳ್ಳೋದಕ್ಕೆ. ಸೊ ನನಗೆ ಬಂದಾಗಲೇ ಗೊತ್ತಾಗಿದ್ದು ಯಾವ ಲೆವೆಲಿಗೆ ಹೋಗಿತ್ತಂತ. ಸೊ ಅದು ಬೇಕಾದ್ರೆ ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಎಕ್ಸ್ಪೀರಿಯೆನ್ಸ್ ಅಂದರೆ ಯಾವ ಥರ ಎಲ್ಲ ನಾನು ಓವರ್ಕಮ್ ಮಾಡಿದೆ ಅನ್ನೋದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ನಿಮಗೆ ಬೇಸಿಕ್ಕಾಗಿ ತಿಳ್ಕೊಳ್ಳಿ ನಮಗೆ ಏನೇನೆಲ್ಲ ಈ ಥೈರಾಯ್ಡ್ ಹಾರ್ಮೋನ್ಸ್ ಏನೇನೆಲ್ಲ ಕೆಲಸ ಮಾಡುತ್ತೆ ಅಂತ ಅಷ್ಟೇ. ಸೊ ಈ ಥರ ಇದ್ದಾಗ ನಿಮಗೆ ಒಂದೊಂದು ನಿಮಗೆ ಈಗ ಥೈರಾಯ್ಡ್ ಅನ್ನೋದು ಈಗ ನಿಮ್ಮ ಅಮ್ಮಂಗೆ ಅಥವಾ ನಿಮ್ಮ ದೊಡ್ಡಮ್ಮಂಗೆ ಈ ಥರ ನಿಮ್ಮ ಬ್ಲಡ್ ರಿಲೇಷನಲ್ಲಿ ಯಾರಿಗಿದ್ರೂ ಬರುತ್ತೆ. ಅಥವಾ ಈಗ ನಾವು ಕರೆಕ್ಟಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರಲ್ಲ, ಅಂದರೆ ಕರೆಕ್ಟು ನಮ್ಮ ಬಾಡಿಗೆ ಬೇಕಾಗಿರೋಂಥ ಪ್ರೋಟೀನ್ಸ್ ವಿಟಮಿನ್ಸ್ ಏನೂ ತಿಂತಿರಲ್ಲ, ಹೆಂಗೆ ಬೇಕು ಹಂಗಿರ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಈ ಥರ ಇದಕ್ಕೂ ಥೈರಾಯ್ಡ್ ಬರೋದು ಚಾನ್ಸಸ್ ತುಂಬ ಇದೆ. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ, ಗಂಡು ಮಕ್ಳಿಗೆ ತುಂಬ ಕಡಿಮೆ. ಸೊ ಹಾರ್ಮೋನ್ಸ್ ಇಂಬ್ಯಾಲೆನ್ಸನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ ಪ್ರೆಗ್ನೆನ್ಸಿ, ಅಷ್ಟೇ ಏನಿಲ್ಲ. ಸೊ ಥೈರಾಯ್ಡಿಂದ ಅಷ್ಟೊಂದು ಇಲ್ಲ, ಬಟ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನಮ್ಮದು PCOD ಮತ್ತು PCOSನ ಸ್ಟಾರ್ಟ್ ಮಾಡ್ತೀನಿ. PCOD ಅಂತ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್. ಸೊ ಇಲ್ಲಿ PCODನಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮ ವುಮೆನ್ ಓವರಿನಲ್ಲಿ ಏನಿರುತ್ತೆ ಆ ಓವರೀಸು ಇನ್ಮೆಚ್ಯೂರ್ ಎಗ್ಗನ್ನು ಅಥವಾ ಪಾರ್ಷಿಯಲಿ ಮೆಚ್ಯೂರ್ಡ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ತುಂಬ ಹೊತ್ತು ನಮ್ಮ ಓವರೀಸಲ್ಲೇ ಉಳ್ಕೊಳ್ಳೋದ್ರಿಂದ ಅದು ಸಿಸ್ಟಾಗಿ ಅಂತಂದರೆ ಲೈಕ್ ವಾಟರ್ ಬಬಲ್ಸ್ ಅಂತ ಕರಿತೀವಿ. ಈಗ ನಾರ್ಮಲಾಗಿ ನಮಗೆ ಸಿಸ್ಟ್ ಅಂದರೆ ಅರ್ಥ ಆಗೋಲ್ಲ ಅಂದ್ಬಿಟ್ಟು ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಗರ್ಭಕೋಶದಲ್ಲಿ ವಾಟರ್ ಬಬಲ್ಸ್ ಇದೆ ಅಂತಾರೆ. ಸೊ ವಾಟರ್ ಬಬಲ್ಸ್ ಇದೆ ಅಂತ ಅಂದರೆ ಫಿಕ್ಸ್ ಅದು PCOD ಅಥವಾ PCOS ಅಂತ. ಸೊ ಆ ವಾಟರ್ ಬಬಲ್ಸ್ ಫಾರ್ಮ್ ಆಗೋದ್ರಿಂದ ನಮಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗೋಲ್ಲ. ಆ್ಯಂಡ್ ಆ ಥರ ವಾಟರ್ ಬಬಲ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಇನ್ಫರ್ಟಿಲಿಟಿ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಹೇರ್ ಲಾಸ್ ಇರುತ್ತೆ, ವೆಯ್ಟ್ ಲಾಸ್ ಇರುತ್ತೆ, ವೆಯ್ಟ್ ಗೇನ್ ಇರುತ್ತೆ. ಸೊ ಇದು PCODನಲ್ಲಿ ಆಗೋ ಪ್ರಾಬ್ಲಮ್ಸ್. ಅಂದರೆ
ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗರ್ಭಕೋಶ ಏನು ಪೌಚ್ ಇದೆ ಆ ಓವರೀಸಲ್ಲಿ, ಅದರಲ್ಲಿ ನಮಗೆ ಇವಾಗ ಮೆಚ್ಯೂರ್ಡ್ ಎಗ್ ಬಂದು ಓವ್ಯುಲೇಟ್ ಆಗಿ ನಮಗೆ ಪೀರಿಯಡ್ಸ್ ಆಗೋದು. ಸೊ ಆ ಮೆಚ್ಯೂರ್ಡ್ ಎಗ್ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಮೆಚ್ಯೂರ್ಡ್ ಆಗಲ್ಲ, ಅಂತಂದರೆ ಕಂಪ್ಲೀಟಾಗಿ ಗ್ರೋತ್ ಆಗಲ್ಲ. ಅದು ಹಾಗೆ ಗ್ರೋತ್ ಆಗಿಲ್ಲದೆ ಇರೋದು ಅಲ್ಲೇ ಉಳ್ಕೊಳ್ಳೋದ್ರಿಂದ ಫಾಲಿಕಲ್ಸು ಅದು ನಮಗೆ ಇದು ಸಿಸ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಸಿಸ್ಟಿಂದ ನಮಗೆ ಕರೆಕ್ಟಾಗಿ ಅಂದರೆ ಪೀರಿಯಡ್ಸು ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದರಿಂದ ನಮಗೆ ಇನ್ಫರ್ಟಿಲಿಟಿ ಕಾಮನ್ ಅದರಲ್ಲಿ, ಹಾಗೆ ಪೀರಿಯಡ್ಸ್ ಇರೆಗ್ಯುಲರ್ ಇರುತ್ತೆ ಯಾವಾಗಲೂ. ಸೊ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದರೆ PCOS ಅಂತಂದರೆ ಏನಂದರೆ, ಈಗ ನಾವು ಇದು ಕಂಪ್ಲೀಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. PCOS ಅಂತ ಅಂದರೆ ಇದು ನಾವು ಯಾವಾಗ ಮೆಚ್ಯೂರ್ಡ್ ಆಗ್ತೀವಲ್ಲ, ಫಸ್ಟ್ ಟೈಮ್ ಪೀರಿಯಡ್ ಆಗ್ತೀವಲ್ಲ ಅವಾಗಿಂದನೂ ಇದು ನಾವು ಯಾವಾಗ ಫಸ್ಟ್ ಟೈಮ್ ಪೀರಿಯಡ್ ಆಗ್ತೀವಲ್ಲ ಅವಾಗಿಂದನೂ ಎಟ್ ದಿ ಏಜ್ ಆಫ್ 12, 13, 15 ಅವಾಗಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಇದು. ಸೊ ಇದರಲ್ಲೂ ಅಷ್ಟೇ ನಮಗೆ ಇವಾಗ ನಮ್ಮ ಹುಡುಗಿರಲ್ಲಿ ಪ್ರೊಡ್ಯೂಸ್ ಆಗೋದು ಪ್ರೊಜೆಸ್ಟರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಸ್, ಹಾಗೆಯೇ ಆ್ಯಂಡ್ರೋಜನ್ಸ್ ಕೂಡ ಅಂದರೆ ಮೇಲ್ ಹಾರ್ಮೋನ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಸ್ಮಾಲ್ ಕ್ವಾಂಟಿಟಿನಲ್ಲಿ ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಏನಂದರೆ PCOD ಮತ್ತು PCOS ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಈ PCOS ಕೇಸಲ್ಲಿ ಆ್ಯಂಡ್ರೋಜನ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಆ್ಯಂಡ್ರೋಜನ್ ಲೆವೆಲ್ ಜಾಸ್ತಿ ಆಯಿತು ಅಂತಂದರೆ ಆಬ್ವಿಯಸ್ಲಿ ನಮಗೆ ಈಗ ಬಾಯ್ಸ್ ಹಾರ್ಮೋನ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಒಂದು ಮ್ಯಾನ್ದು. ಸೊ ನಮ್ಮ ಬಾಡಿನಲ್ಲಿ ಈಗ ನಾವೇನು ನ್ಯಾಚುರಲ್ ಆಗಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬರುತ್ತೆ ಅದು ಆಬ್ವಿಯಸ್ಲಿ ನಿಂತ್ಕೊಳ್ಳುತ್ತೆ. ಸೊ ಆ್ಯಂಡ್ರೋಜನ್ ಜಾಸ್ತಿ ಇರೋದ್ರಿಂದ ಏನಕ್ಕೆ ಆ್ಯಂಡ್ರೋಜನ್ ಜಾಸ್ತಿ ಆಗುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ಆ್ಯಂಡ್ರೋಜನ್ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಪ್ರಾಬ್ಲಮ್ಮು. ಸೊ ಇದು ಎಲ್ಲ ಏನಿದೆ ಈಗ ಥೈರಾಯ್ಡ್ ಆಗಿರ್ಬೋದು, PCOD, PCOS ಇದೆಲ್ಲ ಕಂಪ್ಲೀಟ್ ಬಂದು ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸೇ. ಸೊ ಇದನ್ನು ನೀವು ಕರೆಕ್ಟಾಗಿ ರಿಕವರಿ ಮಾಡ್ಕೋಬೇಕು ಅಂತಂದರೆ, ಅದನ್ನ ಓವರ್ಕಮ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ನೀವು ಒಂದು ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಅಂದರೆ ಯಾವುದೋ ಒಂದು ಪಾರ್ಶ್ ಲೈಫ್ ಸ್ಟೈಲ್ ಅಲ್ಲ, ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಫಸ್ಟು ಮನುಷ್ಯನಿಗೆ ಏನೇ ಆಗಲಿ 7 to 8 hours 6 to 7 hours ಚೆನ್ನಾಗಿ ನಿದ್ದೆ ಮಾಡಬೇಕು ನೀವು. ನಮಗೆ ಬಾಡಿಗೆ ಏನು ಆಹಾರ ಬೇಕು, ಈಗ ನಾವು ಡಯಟ್ ಕಾನ್ಸೆಪ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಡಯಟನ್ನು ಯಾರೆಲ್ಲ ಎಷ್ಟು ರಾಂಗಾಗಿ ತೊಗೊಂಡಿದ್ದೀರಾ ಅಂತ, ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಸೊ ಇವಾಗ ಡಯೆಟಲ್ಲಿ ಇರಬೇಕು ಮತ್ತು ತುಂಬ ಆಯಿಲಿ ಫುಡ್ ತಿನ್ನಬಾರ್ದು, ಇದೆಲ್ಲ ಏನಿದೆ ನಿಮಗೆ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದೆಲ್ಲ ಹಾಕ್ತೀನಿ. ಸೊ ಇದು ಕಂಪ್ಲೀಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರಷ್ಟೇ ನಿಮ್ಮದು ಏನು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆ ಅದು ಕಂಪ್ಲೀಟು ಕ್ಯೂರ್ ಆಗುತ್ತೆ. ಎಕ್ಸಾಂಪಲ್ ನಾನೇ ಇದ್ದೀನಿ, ಯಾಕೆಂದರೆ ನನಗೆ 2 ಇತ್ತು, ಥೈರಾಯ್ಡ್ ಇತ್ತು, PCOS, PCOD ಇವಾಗಲೂ ಇದೆ ನನಗೆ. ಸೊ ಇವಾಗ ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಸೊ ಅದೇನು ದೊಡ್ಡ ಇನ್ನು ಕಾಯಿಲೆಗಳಲ್ಲ, ಅಂದರೆ 7 ಅದಿದೆಯಂತೆ ಆ ಥರ ಏನಿಲ್ಲ. ಓಪನ್ ಮೈಂಡ್ ಆಗಿರಿ. ಸೊ ಅದನ್ನು ನೀವು ಡಾಕ್ಟರ್ ಹತ್ರ ಯಾರ ಹತ್ರ ಸುಳ್ಳು ಹೇಳಿದ್ರು, ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದಂತೆ. ಸೊ ಏನೇ ಪ್ರಾಬ್ಲಮ್ಸ್ ಇದ್ರು ನಿಮಗೆ ಕಂಪ್ಲೀಟಾಗಿ ಓಪನ್ ಮೈಂಡೆಡಲ್ಲಿ ಹೇಳ್ಕೊಳ್ಳಿ. ಇದನ್ನು ಇವಾಗ ನನಗೆ ಥೈರಾಯ್ಡ್ ಇದೆ, ನನಗೆ PCOD ಇದೆ ಅನ್ನೋದೇನೋ ಒಂದು ದೊಡ್ಡ ಕಾಯಿಲೆ ಇಲ್ಲ. ಸೊ ಜನ ಏನು ಅನ್ಕೋತಾರೋ, ನಾನು ಏನಾರು ಹೇಳಿದ್ರೆ ಏನೇನೋ ಈಗ ಇದ್ದಾರೆ ಹಂಗೆ ಅಂದ್ಕೊಳ್ಳೋರು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರು ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಮಾಡಿ ಹಾಕ್ತೀನಿ ವೀಡಿಯೋಸು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಡಯೆಟ್ ರೂಟೀನ್ ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದು ನಿಮಗೆ ಕಂಪ್ಲೀಟ್ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಷ್ಟೇ, ಹೇಗೆ ಥೈರಾಯ್ಡ್ ಹಾರ್ಮೋನ್ಸ್ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ, ಈ PCOD ಅಂದ್ರೇನು, PCOS ಅಂದ್ರೇನು, ಇದನ್ನು ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ಡೆಪ್ತ್ ಹೋಗಿಲ್ಲ. ಸೊ ಡಾಕ್ಟರ್ ರೇಂಜಿಗೆ ಇನ್ಡೆಪ್ತ್ ನಮಗೆ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಬಾಡಿನಲ್ಲಿ ಚೇಂಜಸ್ ಏನೇನಾಗುತ್ತೆ, ಏನಕ್ಕಾಗುತ್ತೆ, ಅಟ್ಲೀಸ್ಟ್ ಇದನ್ನಾದ್ರೂ ತಿಳ್ಕೊಬೇಕು. ಆವಾಗ ಒಂಚೂರು ನಾಲೆಡ್ಜ್ ಬರುತ್ತೆ. ಸೊ ಅಂದರೆ ನಮಗೆ ಗೊತ್ತಾಗುತ್ತೆ, ಓಕೆ ಇದು ತಿನ್ನಬಾರ್ದು, ಅದು ಮಾಡಬಾರ್ದು ಅಂದರೆ ಒಂದು ನಮಗೇನೆ ಒಂದು ರೂಟೀನ್ ಸ್ಟಾರ್ಟ್ ಆಗುತ್ತೆ. ರೂಟೀನ್ ಸ್ಟಾರ್ಟ್ ಆಗೋದೇ ಇಲ್ಲಿ. ನೀವು ಸುಮ್ಮನೆ ಬ್ಲೈಂಡಾಗಿ ಯಾರೋ ಹೇಳಿದ್ರು ಅಂತ ನಂಬ್ಕೊಂಡು ಹೋಗಬೇಡಿ. ನೀವು ಅದನ್ನು ಕೂತು ಓದಿ ತಿಳ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಸೊ ಇದು ನನ್ನ ವೀಡಿಯೋಸ್, ನಾನು ಹೇಳ್ಕೊಳ್ಳೋದಿಷ್ಟೇ. ನನ್ನ ವೀಡಿಯೋಸ್ ನಾನು ಏನೇನು ವೀಡಿಯೋಸ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ 1% ಆದರೂ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅಂಥ ಕ್ವಾಲಿಟಿ ಇರೋಂತಹ ವೀಡಿಯೋಸ್ನೇ ನಾನು ಮಾಡಿ ಹಾಕ್ತೀನಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗೋ ಥರ. ಸೊ ನೆಕ್ಸ್ಟು ವರ್ಕೌಟ್ ವೀಡಿಯೋಸ್, ಈಗ PCOD ಯಾರೆಲ್ಲ ವೆಯ್ಟ್ ಗೇನ್ ಆಗಿದ್ದೀರಾ ಅವ್ರಿಗೆ ವರ್ಕೌಟ್ಸ್ ಬೇಕಂದರೆ ವರ್ಕೌಟ್ಸ್ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಯಟ್ ಪ್ಲಾನ್ನ ಕೊಡ್ತೀನಿ, ಕಂಪ್ಲೀಟ್ ಡಯಟ್ ಚಾರ್ಟನ್ನೇ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಎಲ್ಲ ಮಾಡಬೇಕಂತ. ಸೊ ಇದನ್ನು ಆದಷ್ಟು ಹೆಣ್ಮಕ್ಳು ಯಾರ್ಯಾರು ಇದ್ದೀರಾ, ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಗಿರ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು
ಈ ವಿಡಿಯೋ ಅವ್ರಿಗೆಲ್ಲ ತಲುಪಲಿ ಅಂತ ಹೇಳ್ಕೊತ ನನ್ನ ಯೂಟ್ಯೂಬ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ನಿಮಗೆ ಇನ್ನೂ ಡೆಪ್ತಾಗಿ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಬೇಕು ಅಂದರೆ ಅಥವಾ ಇನ್ನೂ ತಿಳ್ಕೊಬೇಕು ಅಂತಂದರೆ ನಾನು ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ. ಸೊ ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಸೊ ಇದು ಬೇಸಿಕ್ ಮಾತ್ರ ನಾನು ಹೇಳ್ಕೊಟ್ಟಿರೋದಷ್ಟೇ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಜೈ ಹಿಂದ್.